ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ನಮಸ್ಕಾರ ಎಲ್ರಿಗೂ. ಇವತ್ತು ಜೀವರಾಜ್ ಆಳ್ವ ಸರ್ ಅವರ 25ನೇ ವರ್ಷದ ಪುಣ್ಯ ಸ್ಮರಣೆಯನ್ನ ನಾವು ಮಾಡ್ತಾ ಇದ್ದೀವಿ ಜನತಾ ಪಕ್ಷದ ವತಿಯಿಂದ. ಎಲ್ಲ ಪದಾಧಿಕಾರಿಗಳು ಸದಸ್ಯರು ಸೇರಿ ಈ ಕಾರ್ಯಕ್ರಮವನ್ನ ನಾವು ಕಳೆದ 15 ವರ್ಷಗಳಿಂದನೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವರು ಒಂದು ಯುವಕರಿಗೆ ಚೈತನ್ಯ. ಆಕ್ಚುಲಿ ಹೇಳ್ಬೇಕಂದ್ರೆ ಇವತ್ತಿನ ನಾವು ನೋಡ್ತಿರುವಂತಹ ರಾಜಕಾರಣಿ DK ಶಿವಕುಮಾರ್ ಅವರಿಗೂ ಇವ್ರಿಗೂ ಸ್ವಲ್ಪ ಹೋಲಿಕೆಯನ್ನ ನಾನು ನೋಡ್ತಿದ್ದೀನಿ. ಯಾಕಂದ್ರೆ ಯಂಗ್ ಅಂಡ್ ಎನರ್ಜೆಟಿಕ್ ಅಂತ ಅಂದ್ರೆ ಒಂಥರ, ಆಮೇಲೆ ಶಿಸ್ತುಬದ್ಧ, ಒಂದು ನೋಡಿದ ತಕ್ಷಣನೇ ವೆಲ್ ಎಜುಕೇಟೆಡ್ ಡಾಕ್ಟರ್ ಆಗಿ ಅವರು ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿ ಈ ರೀತಿಯಲ್ಲಿ ಸಂಘಟನಾ ಚತುರ, ಈ ಮೌಲ್ಯಾಧಾರಿತ ರಾಜಕಾರಣಿ ರಾಮಕೃಷ್ಣ ಹೆಗಡೆಯವರ ಪಟ್ಟ ಶಿಷ್ಯ. ಸೊ ಇದೆಲ್ಲ ನಾವು ನೋಡಿದಾಗ ಜನತಾ ಪಾರ್ಟಿಗೆ ಇವರ ಕೊಡುಗೆ ತುಂಬಾ ಅಪಾರ. ಮತ್ತೆ JP ಪಾರ್ಕ್ ನಾವು ಕೂಡ ಹೋರಾಟ ಮಾಡಿದ್ವಿ ಲಾಸ್ಟ್ ಟೈಮ್. JP ಅವರನ್ನ ಹೋರಾಟಗಾರರನ್ನ ಬಿಹಾರಿಂದ ಇಲ್ಲಿಗೆ ಕರ್ಕೊಂಡು ಬಂದು ಸಂಘಟನೆಯನ್ನ ಮಾಡಿದಂತಹ, ಹೋರಾಟವನ್ನ ಮಾಡಿದಂಥವ್ರು ಯಾರಾದ್ರೂ ಇದ್ರೆ ಅದು ಜೀವರಾಜ್ ಆಳ್ವ ಅವರು. ಸೊ ಹಾಗಾಗಿ ನಾವು ಅವರನ್ನ ಖಂಡಿತವಾಗಿಯೂ ನೆನಪಿಸ್ಕೊಳ್ಬೇಕು, ಅವರ ಒಂದು ಮೌಲ್ಯಗಳನ್ನ. ಸೊ ಅವರು ಕೊಟ್ಟಿರುವಂತಹ ಕೊಡುಗೆ ಇವಾಗ ಕಲಾ ಮಾಧ್ಯಮಕ್ಕೆ ಇರ್ಬೋದು. ನಮ್ಮ ಸಾರ್ ಅವಾಗ ಹೇಳಿದ್ರು ನಿಮ್ಗೆ, ನಾಗೇಶ್ ಸರ್ ಅವರು ಹೇಳ್ತಾ, ಸೊ ಅವ್ರು ಹೇಳಿರುವಂತಹ ರಾಜಕೀಯ ರಂಗದಲ್ಲಿ ಜೊತೆಗೆ ಸಾಂಸ್ಕೃತಿಕ ವಿಭಾಗಕ್ಕೆ ಇವರು ಕೊಟ್ಟಿರುವಂತಹ ಕೊಡುಗೆ ಇವತ್ತು ಎಷ್ಟೋ ಜನ ಈ ಚಲನಚಿತ್ರ ಮತ್ತೆ ಈ ಸಾಂಸ್ಕೃತಿಕ ಇಲಾಖೆಯವರಿಗೆ ಅದು ಒಂದು ರೀತಿ ಬೇಸ್ಮೆಂಟ್ ಆಗಿದೆ. ಸೊ ನಾನು ಹೇಳೋದು ಏನಂತ ಅಂದ್ರೆ, ಫಸ್ಟ್ ರಾಜಕೀಯಕ್ಕೆ ಯಾರೇ ಬಂದ್ರು ಸಂಘಟನೆ ಮಾಡೋದು ಮುಖ್ಯ. ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ಎಜುಕೇಶನ್ಸ್ ಇದೆ, ನಾನು ನೋಡಕ್ ಚೆನ್ನಾಗಿದ್ದೀನಿ, ಆ ರೀತಿ ಎಲ್ಲ ವರ್ಚಸ್ ಇಟ್ಕೊಂಡು ಸುಮ್ಮನೆ ಬಂದು ನಿಂತ್ಕೊಂಡ್ರೆ ಯಾವುದೇ ರೀತಿ ರಾಜಕೀಯ ಆಗೋದಿಲ್ಲ. ಸೊ ಹಾಗಾಗಿ ಸಂಘಟನೆಯನ್ನ ಬಲವರ್ಧನೆ ಮಾಡಿದಂತಹ ರಾಜಕೀಯ ವ್ಯಕ್ತಿ ಜೀವರಾಜ್ ಆಳ್ವ ಅವ್ರನ್ನ ಒಂದ್ ರೀತಿ ಜೀವ ಅಂತ ಹೇಳಿದ್ರೆ, ಸಂಘಟನೆಯ ಜೀವ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವಾಣಿ ಎನ್ ಶೆಟ್ಟಿ ಅಂತ. ನಾನು ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಡಾಕ್ಟರ್ ಜೀವರಾಜ್ ಆಳ್ವ ಅವ್ರದ್ದು 25ನೇ ಪುಣ್ಯ ಸ್ಮರಣೆ. ನನಗೆ ಫಸ್ಟ್ ಟೈಮ್ ನಾನು ಈ ಕಾರ್ಯಕ್ರಮಕ್ಕೆ, ಅದು ಗೊತ್ತಿರೋದು ಯಾರು ಮಾಡಿಲ್ಲ, BJPಯಲ್ಲಾಗ್ಲಿ ಕಾಂಗ್ರೆಸ್. ನಾನು BJPಯಲ್ಲಿ ಇದ್ದವಳು, ಅಲ್ಲಿ ನಂಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ಅವರು BJPಯಲ್ಲಿ ಕಾರ್ಯನಿರ್ವಹಣೆ ಮಾಡಿದವ್ರೆ. ಇವತ್ತು ನನ್ಗೆ ನೋಡಿ ತುಂಬಾ ಸಂತೋಷ ಆಯ್ತು. ನಾಗೇಶ್ ಸರ್ ಮತ್ತೆ ವಾಣಿ ಮೇಡಮ್ ಮತ್ತೆ ಜನತಾದಳದ ಎಲ್ಲಾ ಪದಾಧಿಕಾರಿಗಳು ಈ ಕಾರ್ಯಕ್ರಮನ ತುಂಬಾ ವರ್ಷಗಳಿಂದ ಮಾಡ್ಕೊ ಬಂದಿದ್ದಾರೆ. ಈ ವರ್ಷ ನಾನು ಬಂದಿದ್ದೀನಿ, ಈ ವರ್ಷ ಫಸ್ಟ್ ನಾನು ಸೇರ್ಪಡೆ ಆಗಿದ್ದೀನಿ ಈ ವರ್ಷದಿಂದ. ಮುಂದಿನ ದಿನಗಳಲ್ಲೂ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಮತ್ತೆ ಈ ಪಕ್ಷದ ನಿಲುವಿಗೋಸ್ಕರ ನಾನು ಇಷ್ಟೇ. ಮತ್ತೆ ನಂಗೆ ಅವ್ರ ಬಗ್ಗೆ ಹೆಚ್ಚಿಗೆ ಜಾಸ್ತಿ ಗೊತ್ತಿಲ್ಲ. ನಮ್ಮ ಮೇಡಮ್ನವರು ಮಾತಾಡಿದ್ದಾರೆ, ನಮ್ಮ ನಾಗೇಶ್ ಸರ್ ಮಾತಾಡಿದ್ದಾರೆ, ಇಲ್ಲಿ ಬಂದಿರೋರೆಲ್ಲರೂ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಇನ್ನಷ್ಟು ತಿಳ್ಕೊಂಡು ಮುಂದಿನ ವರ್ಷ ಜಾಸ್ತಿ ಇದ್ರ ಬಗ್ಗೆ. ಡಾಕ್ಟರ್ ಜೀವರಾಜ್ ಆಳ್ವ ಅವರು ಜೀವಕ್ಕೆ ಜೀವ ಜೀವರಾಜ್ ಆಳ್ವ ಅನ್ನುವಂಥ ಬಿರುದನ್ನ ತಗೊಂಡಂಥದ್ದು ಕಾರ್ಯಕರ್ತರ ಕಣ್ಮಣಿ ಡಾಕ್ಟರ್ ಜೀವರಾಜ್ ಆಳ್ವ ಅವ್ರದ್ದು 25ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಜನತಾ ಪಕ್ಷದಿಂದ ಇವತ್ತು ಆಯೋಜನೆ ಮಾಡಿದ್ದೀನಿ. ಇವತ್ತು ಡಾಕ್ಟರ್ ಜೀವರಾಜ್ ಆಳ್ವ ಅವರ ಒಂದು ಪುಣ್ಯ ಸ್ಮರಣೆಯಲ್ಲಿ ಅವ್ರು ಕೊಟ್ಟಂತ ಕೊಡುಗೆಗಳು, ವರ್ಣರಂಜಿತ ರಾಜಕಾರಣ ಯಾವ ರೀತಿಯಲ್ಲಿದ್ದರು, ಅವರು ತಮ್ಮ ಅದ್ದೂರಿಯ ಒಂದು ಲೈಫ್ನಲ್ಲಿ ಇದ್ರೂ ಸಹ ಅತ್ಯಂತ ಬಡವ ಕಾರ್ಯಕರ್ತರನ್ನು ಸಹ ಅವ್ರ ಮನೆಗೆ ಹೋಗಿ ಅವರನ್ನ, ನಾನು ಇದೀನಿ ನಿನ್ನ ಜೊತೆ, ನನ್ನ ಪಕ್ಷದಲ್ಲಿ ಇರುವಂತೇಳಿ ಅವ್ರ ಮನೇಲಿ ಕೂತು ಊಟ ಮಾಡಿ ಅವರ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತಿದ್ದಂಥದ್ದು. ಮತ್ತೆ ಜೀವರಾಜ್ ಆಳ್ವ ಅವರ ಕೊಡುಗೆಗಳು 1978ರಲ್ಲಿ ಪ್ರಪ್ರಥಮ ಬಾರಿಗೆ ಜಯಮಾಲ್ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ. ಅದಕ್ಕಿಂತ ಮುನ್ನ 75, 76 ಎಮರ್ಜೆನ್ಸಿಯ ಸಂದರ್ಭದಲ್ಲಿ, ಎಮರ್ಜೆನ್ಸಿಯ ನಂತರದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂಥದ್ದು ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ ಅವರನ್ನ ಕರೆತಂದು ಇಲ್ಲಿ ಗಾಂಧಿ ಭವನ ಮತ್ತೆ ಲಾಲ್ಬಾಗ್ನಲ್ಲಿ ಎರಡೂ ಕಡೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗುತ್ತೆ. ಆ ಕಾರ್ಯಕ್ರಮದ ಹಿನ್ನೆಲೆ ಲೋಕನಾಯಕ್ ರೂಪಿಸ್ತಾರೆ. ದೊಡ್ಡ ಮಟ್ಟದಲ್ಲಿ ಅವತ್ತೊಂದು ದಿವಸ ಜೀವರಾಜ್ ಆಳ್ವ ಅವರ ಒಂದು ಕೊಡುಗೆ ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ ಅವರು ಬೆಂಗಳೂರು ಬರೋದಕ್ಕೆ ಕಾರಣಕರ್ತರಾಗ್ತಾರೆ. ಆ ಉದ್ದೇಶವಾಗಿ ಅವರ ನೆನಪಿಗಾಗಿ JP ನಗರದಲ್ಲಿ ಅವರ ಹೆಸರನ್ನ ಜಯಪ್ರಕಾಶ್ ನಾರಾಯಣ್ ನಗರ ಅಂತೇಳಿ ಅವರ ಹೆಸರನ್ನ ಇಟ್ಟಿದ್ರು. ನಂತರದಲ್ಲಿ
ಮತ್ತಿಕೆರೆದಲ್ಲಿರುವಂತ ಜೆ ಪಿ ಪಾರ್ಕ್ಗೂ ಸಹ ಅವ್ರ ಹೆಸರನ್ನ ಇದೆ. ದುರ್ದೈವ ಇವತ್ತು ಜೆ ಪಿ ಪಾರ್ಕ್ ನಲ್ಲಿರುವಂತ ಸ್ಟ್ಯಾಚ್ಯೂ ಅನ್ನ ತೆಗೆದಿರುವಂತದ್ದು, ಅಲ್ಲಿರುವಂತದ್ದು ಶಾಸಕರಿಗ ನಾವು ಅದ್ರ ಬಗ್ಗೆ ಹೋರಾಟ ಮಾಡಿದ್ದೀವಿ. ಬಟ್ ಆದ್ರೆ ಡಾಕ್ಟರ್ ಜೀವರಾಜ್ ಅವರ ಒಂದು ನಡೆಗೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಇವತ್ತಿನ ಕಾರ್ಯಕರ್ತರಿಗೆ, ಇವತ್ತಿನ ರಾಜಕಾರಣಿಗೆ ಅವ್ರ ಮಾದರಿ. ಅವ್ರು ಬಿಟ್ಟು ಹೋಗಿರುವಂತ ಕೊಡುಗೆಗಳನ್ನ ಇವತ್ತಿನ ರಾಜಕಾರಣಿಗಳು ಅನುಸರಿಸಬೇಕಾಗಿದೆ. ಬಟ್ ಎಲ್ಲೂ ಸಹ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಕಾರ್ಯಕರ್ತರು ಅಂತ ಹೇಳಿದ್ರೆ ಜೀವರಾಜ್ ಅವರು ಒಂದು ಕರೆ ಕೊಟ್ರೆ ಲಕ್ಷಾಂತರ ಜನ ಸೇರ್ತಾ ಇದ್ರು, ಸಾವಿರಾರು ಜನ ಸೇರ್ತಾ ಇದ್ರು. ಒಂದು ರಾತ್ರಿಗೆ ನಾಳೆ ಬೆಳಿಗ್ಗೆ ಸಭೆ ಮಾಡಬೇಕು ಅಥವಾ ಒಂದು ನಾಳೆ ಬೆಳಿಗ್ಗೆ ಒಂದು ಹೋರಾಟ ಮಾಡಬೇಕು ಅಂತ ಲಕ್ಷಾಂತರ ಜನ ಇವತ್ತಿನ ದಿವಸ ರಾಜಕಾರಣ ಯಾವ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ, ನಾಳೆ ಬೆಳಿಗ್ಗೆ ಸೇರಿಸಬೇಕು ಅಂತ ಹೇಳಿದ್ರೆ ಇವತ್ತು ದುಡ್ಡು ಹಂಚಿ ಕಾರ್ಯಕರ್ತರನ್ನ ತರುವಂತ ಕೆಲಸ ಆಗ್ತಾ ಇದೆ. ನೋಡಿ, ಜೀವರಾಜ್ ಅವರು ಕಾರ್ಯಕರ್ತರನ್ನ ಸೃಷ್ಟಿ ಮಾಡ್ತಾ ಇದ್ದಂತ ಸೃಷ್ಟಿ ಪುರುಷ. ಬಟ್ ಆದ್ರೆ ಇವತ್ತಿನ ರಾಜಕಾರಣ ಹಣದಲ್ಲಿ ಕಾರ್ಯಕರ್ತರನ್ನ ತಗೊಂಡ್ಬರ್ತಾರೆ. ನೀವ್ ಯಾವ್ದಾದ್ರು ಮಾಧ್ಯಮದವರು ಯಾವ್ದಕ್ ಬಂದಿದ್ದೀರಿ ಅಂತ ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ರೆ, ಹಣ ಕೊಟ್ಟಿದ್ದೀವಿ, ನಾವು ಬಂದಿದ್ದೀವಿ, ಈ ಕಾರ್ಯಕ್ರಮ ಏನು ಅಂತ ಗೊತ್ತಿಲ್ಲ. ಆದ್ರೆ ಜೀವರಾಜ್ ಅವರು ಒಂದು ಕರೆ ಕೊಟ್ರೆ ಯಾವ್ದಕ್ ಬಂದಿದ್ದಾರೆ ಅಂತ ಹೇಳಿದ್ರೆ, ಜೀವರಾಜ್ ಅವರು ನಾಳೆ ಬೆಳಿಗ್ಗೆ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ ಅಲ್ಲಿ. ಈ ಉದ್ದೇಶವಾಗಿ ಜೀವರಾಜ್ ಅವರು ಬೆಂಬಲವಾಗಿ ನಾವು ನಿಂತಿದ್ದೀವಿ ಅಂತ ಆವತ್ತಿನ ದಿವಸ ಕಾರ್ಯಕರ್ತರು ಹೇಳ್ತಾ ಇದ್ರು. ಆ ಒಂದು ಕಾರ್ಯಕ್ರಮಗಳಲ್ಲಿ, ಅವರೊಂದಷ್ಟು ಹೋರಾಟಗಳಲ್ಲಿ ನಾನು ಭಾಗಿಯಾಗಿದ್ದೆ ಅಂತ ನಾನು ಒಬ್ಬ ಭಾಗಿಯಾಗಿದ್ದೆ. ಯಾಕಂದ್ರೆ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ನಾನು ಜೀವರಾಜ್ ಅವರ ಜೊತೆಯಲ್ಲಿ ಸೇರಿದಂತವನು. ಇಲ್ಲಿ ಇದೇ ಏರಿಯಾದಲ್ಲಿರುವಂತ ಬಿ ಡಿ ರಮೇಶ್ ಅವರು ನನ್ನನ್ನ ಅವರ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟಂತದ್ದು. ಸಣ್ಣ ವಯಸ್ಸಿನಲ್ಲಿ ಅವ್ರ ಜೊತೆ ಇದ್ದಂತ ಸಂದರ್ಭದಲ್ಲಿ ಜೀವರಾಜ್ ಅವರು ಕೊಟ್ಟಂತ ಕೊಡುಗೆಗಳು ಇವತ್ತು ಚಿತ್ರಕಲಾ ಪರಿಷತ್ ಉಳಿದಿದೆ ಅಂತ ಹೇಳಿದ್ರೆ ಅವರಿಂದ, ಕನ್ನಡ ಮತ್ತು ಸಂಸ್ಕೃತಿ ಉಳಿದಿದೆ ಅಂದ್ರೆ ಅವರಿಂದ, ಯವನಿಕಾ ಅನ್ನುವಂತ ಒಂದು ಸಂಸ್ಥೆ ಹುಟ್ಟಾಕಿದೆ ಅಂತೇಳಿ ಅವರಿಂದ, ಚಿತ್ರರಂಗಕ್ಕೆ ಒಂದು ಪುನರ್ಜೀವನವನ್ನ ಕೊಟ್ಟಂತದ್ದೇ ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತು ಅವರನ್ನ ನೆನೀತಾ ಇದ್ರು. ಅವ್ರು ಬದುಕಿದ್ರೆ ಇವತ್ತು ನೆನೀತಾ ಇದ್ರು. ಯಾಕಂತ ಹೇಳಿದ್ರೆ ಜೀವರಾಜ್ ಅವರು ಕೊಟ್ಟಂತ ಚಿತ್ರ ಕೊಡುಗೆಗೆ ಅಪಾರವಾದ ಉದ್ದಕ್ಕೂ ಸಹ ಹೇಳ್ತಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ವಾರ್ತಾ ಮತ್ತು ಇಲಾಖೆ ಆಗಿರ್ಬೋದು, ಮತ್ತೆ ಉನ್ನತ ಮಟ್ಟದ ಎಜುಕೇಶನ್ ಸಂಬಂಧಪಟ್ಟಂಗ ಆಗಿರ್ಬೋದು, ಹಲವಾರು ಹೋರಾಟಗಳನ್ನ ಕೊಟ್ಟಿದ್ದಾರೆ. ಇವತ್ತು ಖಂಡಿತವಾಗೂ ನಾವು ಜನತಾ ಪಕ್ಷದಿಂದ ಅವರ ಒಂದು ಕೊಡುಗೆಗಳನ್ನ, ಅವರ ಒಂದು ನಡೆದು ಬಂದ ದಾರಿಯನ್ನ, ಅವರು ನಡೆದಿರುವಂತ ದಾರಿಯಲ್ಲಿ ನಾವು ಕೇವಲ ಒಂದು ಅರ್ಧ ಕಿಲೋಮೀಟರ್ ನಡಿಬೇಕು ಅಂತ ಹೇಳಿ ಇವತ್ತಿನ ಒಂದು ಪ್ರಯತ್ನ ನಮ್ಮ ಜನತಾ ಪಕ್ಷದ ವತಿಯಿಂದ ಇವತ್ತಿನ ಅವರ ಒಂದು ಪುಣ್ಯ ಸ್ಮರಣೆಯನ್ನ ಕಾರ್ಯಕ್ರಮವನ್ನು ನಂಬ್ಕೊಂಡಿದೀವಿ. ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಎಲ್ಲಾ ಕಾರ್ಯಕರ್ತರು ಅವ್ರ ಬಗ್ಗೆ ಕೇಳುವಂತದ್ದು, ಅವ್ರ ಬಗ್ಗೆ ನೋಡುವಂತದ್ದು ಇದೆಯಲ್ಲ, ತುಂಬಾ ಅದ್ಭುತವಾಗಿದೆ. ಒಂದಷ್ಟು ವಿಚಾರಗಳನ್ನ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ದೊಡ್ಡ ಮಟ್ಟದಲ್ಲಿ ಹೇಳ್ಬೇಕಾಗಿದೆ. ಸೊ ಮಾಧ್ಯಮದಲ್ಲಿ ಅಷ್ಟೆಲ್ಲ ನಾವು ಹೇಳೋದಕ್ಕಾಗೋದಿಲ್ಲ. ಇವತ್ತಿನ ಪುಣ್ಯ ಸ್ಮರಣೆಯಲ್ಲಿ ಜನತಾ ಪಕ್ಷ ಅವರನ್ನ ಸ್ಮರಿಸ್ತಾ ಇದೆ ಅಂತ ನಮ್ಮ ಪುಣ್ಯ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ.